ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಏನು ಅವರ ಅವರು ಹೇಳಿದಂತೆ ಏನು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂದರೆ 224 ಕ್ಷೇತ್ರದಲ್ಲಿ, ರಾಜ್ಯದ 224 ಕ್ಷೇತ್ರದಲ್ಲೂ ಸಹ ಈ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಏನು ನಾವು ಎಲ್ಲರೂ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಏನು ಬೆಂಗಳೂರು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹೋರಾಟ ಇವತ್ತು ಮಾಡಿದ್ದೀವಿ. ಮತ್ತು ತಹಸೀಲ್ದಾರ್ ಅವ್ರಿಗೆ ಏನು ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಏನಂದರೆ ನಮ್ಮ ರೈತರಿಗೆ ಯಾವುದೇ ರೀತಿ ಒಂದು ಫಸ್ಟ್ ಆಫ್ ಆಲು ಒಂದು ಕಚೇರಿಗೆ ಬಂದರೆ ರೈತರಿಗೆ ಅವ್ರಿಗೆ ಒಲವಿಲ್ಲ, ಅವ್ರು ಹೇಳಿದ ಕೆಲಸ ಅವ್ರಿಗೆ ಮಾಡಿಕೊಡಲ್ಲ. ಒಂದು ಬೆಂಬಲಿತ ಬೆಲೆ ಇಲ್ಲ. ಮತ್ತೊಂದು ಹಾಲು ಉತ್ಪಾದಕರಿಗೆ ಏನು ಅವ್ರಿಗೆ ಪ್ರೋತ್ಸಾಹಧನ ಇಲ್ಲ. ಆಮೇಲೆ ಈ ಭತ್ತ ಬೆಳೆಗಾರರಿಗೆ ರಾಗಿ ಖರೀದಿಗೆ ಇನ್ನೂ ಬೆಂಬಲ ಬೆಲೆ ಜಾಸ್ತಿ ಕೊಡಬೇಕು. ಈ ಕಬ್ಬು ಬೆಳೆಗಾರರಿಗೆ ಏನು ಈ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಕಡಿಮೆ ಕೊಟ್ಟಿಲ್ಲ, ಇನ್ನೂರು ಅದನ್ನ ಕ್ಲಿಯರ್ ಮಾಡಿಲ್ಲ. ಮತ್ತೆ ಮೆಕ್ಕೆಜೋಳದ ವಿಚಾರದಲ್ಲೂ ಸಹ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ಈ ಎಲ್ಲಾ ವಿಚಾರ ಒಳಗೊಂಡು ಈ ಭ್ರಷ್ಟ ಕಾಂಗ್ರೆಸ್ ಏನ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ರೈತರ ಪರ ಇಲ್ಲ. ರೈತರು ವಿಚಾರದಲ್ಲಿ ಯಾವತ್ತೂ ಇವರು ಮಾತಾಡ್ತಿಲ್ಲ. ಇವ್ರದ್ದು ಬರೀ ಪವರ್ ಶೇರಿಂಗು ಮತ್ತೆ ಅಧಿಕಾರ ಹಸ್ತಾಂತರ ಮತ್ತೆ ಈ ಕುರ್ಚಿಗೆ ಓಡಾಡ್ತವ್ರೆ ಬಿಟ್ರೆ, ಇವ್ರು ಮನೆ ತುಂಬಿಸ್ಕೊಳಕ್ಕೆ ಇವ್ರಿಗೆ 100 ಕೋಟಿ 200 ಕೋಟಿ 1000 ಕೋಟಿ ದುಡ್ಡು ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಬಿಟ್ರೆ, ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂದ್ರೆ ಇನ್ಯಾವುದೇ ರೀತಿ ರೈತರ ಪರ ಜನಸಾಮಾನ್ಯರ ಪರ ಈ ಕಾಂಗ್ರೆಸ್ ಗೌರ್ನಮೆಂಟ್ ಇಲ್ಲ. ಈ ವಿಚಾರದಲ್ಲಿ ನೇರವಾಗಿ ವಾಗ್ದಾಳಿ ಮಾಡ್ತಾ ಇದೀವಿ. ಏನು ಈಗ ಯಡಿಯೂರಪ್ಪ ಅವರಾಗ್ಲಿ ಮತ್ತೆ ಇವರಾಗ್ಲಿ ಏನು ಈ ಸರ್ಕಾರ ನಡೆಸಿದ್ರು, ಅವರು ರೈತ ಪರ ಯಾವ ರೈತ ನಾಯಕ ಅಂತ ಬಿಂಬಿಸ್ಕೊಂಡಿದ್ರು. ಇವರು ರೈತರದ್ದು ಏನಾದ್ರೂ ಸಮಸ್ಯೆ ಆದ್ರೆ 4 ದಿವಸ 5 ದಿವಸ ಒಂದು ವಾರ ಆದ್ರೂ ಅಲ್ಲಿಗೆ ಜಾಗಕ್ಕೆ ಹೋಗ್ಬಿಟ್ಟು ಆ ಸ್ಪಂದಿಸುವಂತ ಕೆಲಸ ಇವು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿಲ್ಲ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು, ಇವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ.